ಪರಿಶಿಷ್ಟರನ್ನು ರೋಲ್ ಕಾಲ್ ಗಿರಾಕಿಗಳು ಅಂತ ಮಾತಾಡಿದಿರಿ ನೀವು. ಸರ್, ಇದೇ ಪರಿಶಿಷ್ಟರಿಂದನೇ ಸರ್ ತಾವು ಗೆದ್ದಿದ್ದು, ಮರ್ತಕ್ಕೆ ಹೋಗ್ಬೇಡಿ ದಯವಿಟ್ಟು. ಇದೇ ಪರಿಶಿಷ್ಟರಿಂದನೇ ಗೆದ್ದಿದ್ದೀರಿ. ನಾನು ಮಾತಾಡೋದಕ್ಕೆ ನೀವು ರಿಯಾಕ್ಟ್ ಆಗಿದ್ದೀರಾ. ಈಗ MLA ಆಗಿದ್ದೀರಾ ತಾವು, ಸಂತೋಷ. ಮೊದಲನೇದಾಗಿ ನಾವೇ ಅಭಿನಂದನೆ ಸಲ್ಲಿಸಿರತಕ್ಕಂಥದ್ದು ನಿಮಗೆ. ಈಗ MLA ಆಗಿದ್ದೀರಿ. ಹಿಂದೆ ನೀವು ಆಗಿನ ಶಾಸಕರನ್ನು ಪ್ರಶ್ನೆ ಮಾಡಬೇಕಾದ್ರೆ ನಿನ್ನ ಮೇಲೆ ಕೇಸ್ಗಳಾಕಿದಾಗ ನಿಮ್ಮ ಪರವಾಗಿ ಹೋರಾಟ ಮಾಡಿರೋರು ಇದೇ ರೋಲ್ ಕಾಲ್ ಅಂತ ಹೇಳಿರ್ತಕ್ಕಂಥ ನಾನೇ ಸರ್. ನಿನ್ನ ಪರವಾಗಿ ಹೋರಾಟ ಮಾಡಿದ್ದೀನಿ ಸರ್. ನಾನು ರಾತ್ರಿ 8:30 9 ಗಂಟೆಯಲ್ಲಿ ನಿನ್ನ ಅರೆಸ್ಟ್ ಮಾಡಿಕೊಂಡು ತಹಸೀಲ್ದಾರ್ ಕಚೇರಿಗೆ ಎತ್ಕೊಂಡು ಬಂದಾಗ ಕಾಕಲ್ ಚಿಂತೆ ರಾಜಣ್ಣ, ನವೀನ್ ಕಿರಣ್ ಅವರು, ವಕೀಲರಾದಂಥ ನಾರಾಯಣ ಸ್ವಾಮಿ ಅವರು ಇದೇ ರೋಲ್ ಕಾಲ್ ಅಂತ ಹೇಳ್ತಾ ಇರ್ತಕ್ಕಂಥ ನಾನೇ ಸರ್ ನಿಮ್ಮನ್ನು ಬಿಡಿಸ್ಕೊಂಡು ಬಂದಿದ್ದು, ಮೆರವಣಿಗೆ ಮಾಡಿದ್ದೆ ಸರ್. ಪ್ರದೀಪ್ ಈಶ್ವರ್ ಅವರೇ, ಅರ್ಥ ಮಾಡ್ಕೊಳ್ಳಿ ಸರ್. ನಾವು ಎಷ್ಟು ಸ್ವಚ್ಛವಾಗಿದ್ದೇವೆ, ನಾವೆಷ್ಟು ನಿಷ್ಠಾವಂತರು ಅಂತ ಹೇಳ್ಬಿಟ್ಟು ಇನ್ನೊಂದು ಪ್ರಶ್ನೆ ಹೇಳ್ತೀನಿ ಸರ್ ನಿಮಗೆ. ಇವತ್ತು ನಿಮ್ಮ ಜೊತೆಯಲ್ಲಿರ್ತಕ್ಕಂಥ ಪರಿಶಿಷ್ಟರು ನಿಮ್ಮ ಪರವಾಗಿ ಮಾತನಾಡಿದ್ದಾರೆ. ಆದರೆ ನಾನು ಇನ್ನೊಂದು ನಿಮಗೆ ಒಂದು ಕಿವಿ ಮಾತು ಹೇಳ್ತೇನೆ. ಅವರವ್ರನ್ನ ಮಾತಾಡಿದ್ರೂ ಸಹ ನಿಮ್ಮ ಪರವಾಗಿ ಮಾತಾಡಿದ್ದಾರೆ ಅಂದರೆ ಪರಿಶಿಷ್ಟರಲ್ಲಿ ಯಾವ ಥರ ನಿಯತ್ತಿದೆ ಅಂತ ಹೇಳ್ಬಿಟ್ಟು ನೀವು ತಿಳ್ಕೊಳ್ಳಿ ಸರ್. ಅಲ್ಲಿರೋರೇ ಅದು ನಿಯತ್ತು. ತಾಯಿಗಾಗಲಿ, ಕುಲದವ್ರಿಗಾಗಲಿ, ಬಂಧುಗಳಿಗಾಗಲಿ ನೀವು ಈ ಥರ ಮಾತಾಡೋರು ಸಹ ನಿಮ್ಮ ಪರವಾಗಿ ಮಾತಾಡ್ತಾರಲ್ಲ, ಅದು ಸರ್ ಪರಿಶಿಷ್ಟರಲ್ಲಿರ್ತಕ್ಕಂಥ ನೀತಿ ನಿಜಾಯಿತಿ. ಅಟೆಂಡ್ ಆಗ್ತಿಲ್ಲ ಅಂತ ನಿನ್ನೆ ಒಂದು ಕೂಗು ಎದ್ದಿದೆ ರೀ. ಅವ್ರು ಯಾರೋ ನೋಡ್ರಿ, ಒಂದು ನೆನ್ಪಿಟ್ಕೊಳ್ಳಿ, ನಿನ್ನೆ ಚನ್ನಪಟ್ಟಣದ ಚುನಾವಣೆಯಲ್ಲಿ ಇರಬೇಕು ಅಂತ ಅವ್ರು ಯಾರೋ ರೋಲ್ ಕಾಲ್ ಗಿರಾಕಿಗಳು ಮಾತಾಡ್ತಾರೆ ಅಂತ ನಾನು ರಿಯಾಕ್ಟ್ ಮಾಡೋಕ್ಕಾಗುತ್ತಾ? ಅಲ್ಲ ರೀ, ನಾನು ಚನ್ನಪಟ್ಟಣ ಚುನಾವಣೆಯಲ್ಲಿ ಇದ್ದೀವಿ ಅಲ್ವಾ? ಅವಾಗೇನು ಪರಿಜ್ಞಾನ ಇಲ್ವಂತ? ದಲಿತರ ಮಕ್ಕಳ ಕಷ್ಟ ಕೇಳ್ತಾ ಇದ್ದೀನಿ. ಈ ಊರಲ್ಲಿರೋದು ದಲಿತರೆ. ಇವರು ನೆನ್ನೆ ಚನ್ನಪಟ್ಟಣ ಚುನಾವಣೆ ಬ್ಯುಸಿಯಲ್ಲಿ ಇದ್ದೀವಿ, ಅದನ್ನು ಅವ್ರ ಗಮನಕ್ಕೂ ತಂದಿದ್ದೀವಿ. ಚನ್ನಪಟ್ಟಣ ಚುನಾವಣೆಯಲ್ಲಿ ಇದ್ದೀವಪ್ಪ, ನಾವು ಕಂಪಲ್ಸರಿ ಇರಬೇಕು ಅಂತೇಳಿದ್ದೀವಿ, ರಿಕ್ವೆಸ್ಟು ಮಾಡಿದ್ದೀವಿ. ಸುಮ್ಮನೆ ಅವರೇನೋ ಕೆಲವರು ದುಡ್ಡು ಕೇಳೋದಾಗ ಕೊಡಲಿಲ್ಲ ಅಂದರೆ ಇಂಥವೆಲ್ಲ ಮಾತಾಡ್ತಾರೆ. ಬಿಡ್ರಿ, ಅವ್ರ ಬಗ್ಗೆ ತಲೆಗೆಡಿಸ್ಕೊಳ್ಳೋದು.